ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಬೇಜ್ ಸಿಟಿ, ಹಸಿರು ಸಿಟಿ, ಉದ್ಯಾನವನಗಳ ನಗರಿ ಅಂತ ಕರಿತೀವಿ. ಇಂತಹ ಬೆಂಗಳೂರು ಸಾಕಷ್ಟು ಜನರನ್ನ ಆಕರ್ಷಿಸುತ್ತೆ. ಯಾಕಾಗಿ? ಜೀವನವನ್ನು ಕಟ್ಕೊಳ್ಳುವಂಥವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಅನ್ನುವಂಥದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಿಲ್ಲ. ಬೆಂಗಳೂರಿಗೆ ಬಂದಂಥವರು ಯಾರೂ ಕೂಡ ನೆಲೆ ಕಂಡುಕೊಳ್ಳದೆ ಹೋಗೋದಿಲ್ಲ. ಬೆಂಗಳೂರು ಎಲ್ಲರನ್ನೂ ಕೂಡ ಕೈ ಬೀಸಿ ತನ್ನತ್ತ ಕರೆಯುತ್ತೆ. ಇಂತಹ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಅವ್ಯವಸ್ಥೆಗಳು ಇದ್ರೂ ಕೂಡ, ಅಂದರೆ ರಸ್ತೆ ಆಗಿರ್ಬೋದು, ರಸ್ತೆಯ ದುರಸ್ತಿ ವಿಚಾರ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಜಂಜಾಟದ ವಿಚಾರವನ್ನ ಬಿಟ್ರೆ ಸಾಕಷ್ಟು ಜನ ಬೆಂಗಳೂರಿಗೆ ಹರಿಸಿ ಬರ್ತಾರೆ. ಇನ್ನ ಬೆಂಗಳೂರು ಅನ್ನುವಂಥದ್ದು ಪ್ರವಾಸಿಗಳ ತಾಣವಾಗಿದೆ. ಹತ್ತಿರದಲ್ಲಿ ಅಂದರೆ ತನ್ನ ಸುತ್ತಮುತ್ತ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳನ್ನು ತನ್ನ ಪಕ್ಕದಲ್ಲೇ ಇಟ್ಕೊಂಡಿದೆ. ಹಾಗಾಗಿ ಈ ವೀಕೆಂಡ್ ಬಂತು ಅಂದರೆ ಸಾಕಷ್ಟು ಜನ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ವಿಧಾನಸೌಧ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರೆ. ಇನ್ನು ನಮ್ಮ ಬೆಂಗಳೂರಿನ ಆಕರ್ಷಣೀಯ ವಿಧಾನಸೌಧದ ಬಗ್ಗೆ ಹೇಳೋ ಮಾತೇ ಇಲ್ಲ ಬಿಡಿ. ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದಂಥ ವಿಧಾನಸೌಧ ಪ್ರತಿ ಯಾರೇ ಎಲ್ಲಿಂದ, ಯಾವ ಹೊರ ರಾಜ್ಯದಿಂದ ಅಥವಾ ದೇಶ ವಿದೇಶದಿಂದ ಬಂದರೂ ಕೂಡ ಮೊದಲು ವಿಧಾನಸೌಧದ ಫ್ರಂಟ್ ಗೇಟ್ ಏನಿದೆ ಅಲ್ಲಿ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೆ ಹೋಗುವಂಥದ್ದು. ಹಾಗೆ ನಾನು ಬೆಂಗಳೂರಿಗೆ ಹೋಗಿದ್ದೀನಿ, ಒಂದು ಐಡೆಂಟಿಫೈ ಅಂದರೆ ಹೈಕೋರ್ಟ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಈ ಫೋಟೋಗಳನ್ನು ನೋಡಿದ ತಕ್ಷಣ ಹೌದಪ್ಪ ಬೆಂಗಳೂರು ಅಂತ ಗುರುತಿಸ್ತೀವಿ. ನೋಡಿ, ವಿಧಾನಸೌಧವನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟು ಸ್ಪೀಕರ್ ಯು ಟಿ ಖಾದರ್ ಅವರು ಈ ವಿಧಾನಸೌಧದ 4 ದ್ವಾರಗಳಿಗೆ ಹೊಸ ರೂಪವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೊಸ ರೂಪ ಅಂದರೆ ಹೇಗಪ್ಪ ಅಂದರೆ, ಈ ರೋಸ್ ವುಡ್ ಅನ್ನುವಂಥ ವಿನ್ಯಾಸದ ಮುಖಾಂತರವಾಗಿ, ಮರವನ್ನು ಬಳಸುವ ಮುಖಾಂತರವಾಗಿ ಹೊಸದಾಗಿ ದ್ವಾರವನ್ನು ನಿರ್ಮಾಣ ಮಾಡಲಾಗ್ತಿದೆ. ಓಕೆ, ವಿಧಾನಸೌಧಕ್ಕೆ ದ್ವಾರವನ್ನು ಅಂದರೆ ಬಾಗಿಲನ್ನು ನಿರ್ಮಿಸ್ಲಿ, ನಮಗೇನು ಬೇಜಾರಿಲ್ಲ. ಆದರೆ ಈ 4 ಮೂಲೆಗೂ ಈ ಬಾಗಿಲನ್ನು ನಿರ್ಮಿಸ್ತಾ ಇರುವಂಥ ಖರ್ಚನ್ನು ಕೇಳಿಬಿಟ್ರೆ ಶಾಕ್ ಆಗ್ತೀರಾ ನೀವು. ಒಂದೊಂದು ದ್ವಾರಕ್ಕೂ ಕೂಡ 70 ರಿಂದ 80 ಲಕ್ಷ ಖರ್ಚಾಗಿದೆಯಂತೆ. ಇದು ಯಾಕಪ್ಪ ಬೇಸರ ಆಗ್ತಿದೆ ಅಂದರೆ, 4 ದ್ವಾರವನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ ಅಂತಂದರೆ ಈಗ 70 ರಿಂದ 80 ಲಕ್ಷ ಅಂದರೆ ಎಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಿತ್ತು. ಆದರೆ ಈ ರೋಸ್ ವುಡ್ ಅನ್ನುವಂಥ ಆ ವಿನ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ನಿರ್ಧಾರ ತೆಗೆದುಕೊಂಡ್ರೆ, ವಿಧಾನಸೌಧಕ್ಕೆ ಸಾಕಷ್ಟು ಜನ ಬರ್ತಾರೆ, ಬಂದಂಥವರೆಲ್ಲರೂ ಕೂಡ ವಿಧಾನಸೌಧದ ಮುಂದೆ ಫೋಟೋವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನಷ್ಟು ಆಕರ್ಷಣೀಯವಾಗಿ ಕಾಣಲಿ ಅಂತ ಒಂದಷ್ಟು ಹೊಸ ರೂಪವನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಅದ್ರ ಜೊತೆಗೆ ಕೇವಲ ಹೊಸ ರೂಪ ಮಾತ್ರ ಅಲ್ಲ, ಒಬ್ಬ ಗೈಡನ್ನು ಕೂಡ ಇಡ್ತೀವಿ. ಯಾಕಂದರೆ ಬೇರೆ ರಾಜ್ಯ, ಬೇರೆ ದೇಶದಿಂದ ಬರುವಂಥ ಪ್ರವಾಸಿಗರಿಗೆ ಗೈಡ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ವಿಧಾನಸೌಧವನ್ನು ಪ್ರವಾಸಿಗರಿಗೆ, ಹಾಗೆ ಪ್ರವಾಸಿಗರ ಕಣ್ಮನ ಸೆಳೆಯೋದಕ್ಕೆ ಹೊಸದಾದ ರೀತಿಯಲ್ಲಿ ನಾವು ಅಡಿಗಲ್ಲನ್ನು ಇಡ್ತಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಅಕ್ಸೆಪ್ಟ್ ಮಾಡೋಣ. ಯಾಕಂದರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದಲ್ಲಿ ಆದಷ್ಟು ಬೇಗ ಎಲ್ಲ ಕಡೆ ಹೆಸರುವಾಸಿ ಆಗಲಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಜಾಗಗಳಾಗಿರ್ಬೋದು, ಪ್ರವಾಸಿ ತಾಣಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಚಾಳುಕ್ಯರು, ಹೊಯ್ಸಳರು, ಗಂಗರು ಎಲ್ಲರೂ ಕೂಡ ಆಳಿರುವಂತಹ ನಾಡು ನಮ್ಮದಾಗಿದೆ. ಅವ್ರು ಕೊಟ್ಟಂಥ ಕೊಡುಗೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಅವ್ರು ಕೊಟ್ಟಂಥ ಕೊಡುಗೆಯನ್ನು ನಾವು ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮವಾಗಿರುತ್ತೆ. ಅದೇ ರೀತಿ ವಿಧಾನಸೌಧವೂ ಕೂಡ. ಆದರೆ ನೀವು ಖರ್ಚು ಮಾಡ್ತಾ ಇರುವಂಥ ಈ ಒಂದು ಹಣವನ್ನು ಲೆಕ್ಕ ಹಾಕ್ತಾ ಹೋದ್ರೆ, ಬಾಗಿಲು ವಿನ್ಯಾಸಕ್ಕೆ ಕೇವಲ 70 ರಿಂದ 80 ಲಕ್ಷ ಖರ್ಚು ಮಾಡ್ತಿದ್ದೀರಾ ಅಂತಾದರೆ, ಬೆಂಗಳೂರಿನಲ್ಲಿ ಸುಮಾರು 5 ವರ್ಷದಿಂದಲೂ ಕೂಡ ಜನರು ಸರಿಯಾದಂಥ ರಸ್ತೆ ಇಲ್ಲದೆ ತಿರುಗಾಡ್ತಿದ್ದಾರೆ. ಗುಂಡಿಗೆ ಬಿದ್ದು ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಗಾಯಗೊಂಡಂಥವರಿಗೆ ಪರಿಹಾರದ ನಿಧಿ ಸರಿಯಾಗಿ ಹೋಗ್ತಾ ಇಲ್ಲ. BMTC ಚಾಲಕರ ಅಜಾಗರೂಕತೆಯಿಂದ ಎಷ್ಟೋ ಜನ ಬಲಿಯಾಗ್ತಿದ್ದಾರೆ. ಟ್ರಾಫಿಕ್ ಜಾಮ್ ಜಂಜಾಟದಿಂದ ಸಾಕಷ್ಟು ಜನರಿಗೆ ಬೆಂಗಳೂರೇ ಬೇಡವಪ್ಪೇ ಬೇಡ ಸವಾಸ ಅನ್ನೋ ರೀತಿ ಆಗೋಗಿದೆ. ನಾವು ಕೇವಲ 10 ನಿಮಿಷದ ದಾರಿಯಲ್ಲಿ ಹೋಗಬೇಕು ಅಂದರೆ 1 ಗಂಟೆಗಳ ಕಾಲ ದಾರಿಯಲ್ಲಿ ಸಂಚಾರ ಮಾಡಬೇಕಾಗುತ್ತೆ. ಅಷ್ಟು ದೊಡ್ಡ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ. ಸರ್ಕಾರ ಬೆಂಗಳೂರಿನ ಕೆಲವೊಂದಿಷ್ಟು
ಕೆಲವೊಂದಿಷ್ಟು ಸಮಸ್ಯೆಯನ್ನ ಬಗೆಹರಿಸುವ ವಿಚಾರವಾಗಿ ತಲೆ ಹಾಕಬೇಕು. ಆದರೆ ಸರ್ಕಾರ ಬೇಕಾಬಿಟ್ಟಿಯಾಗಿ ಬಾಗಿಲಿನ ವಿನ್ಯಾಸಕ್ಕೆ ಟೈಲ್ಸ್ ಹಾಕ್ಸೋದಕ್ಕೆ, ಇಲ್ಲ ನಾವು ವಿನ್ಯಾಸವನ್ನ ಬೇರೆ ರೀತಿಯಲ್ಲಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ದ್ವಾರಕ್ಕೆ 70-80 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ನಾವೆಲ್ಲರೂ ನೋಡಿ ಒಂದು ಕಡೆ ಸರ್ಕಾರ ಏನ್ ಮಾಡ್ತಿದೆ, ಸರ್ಕಾರ ಯಾವ್ದಕ್ಕೆ ವ್ಯಯಿಸ್ತಿದೆ ಅಂತಲ್ಲ. ಈಗ ಅಧಿವೇಶನ ಆಯ್ತು, ಅಧಿವೇಶನದ ಸಂದರ್ಭದಲ್ಲೂ ಕೂಡ ಶಾಸಕರುಗಳಿಗೆ ಭತ್ಯೆ ವಿಚಾರ ಆಗಿರ್ಬೋದು. ನೋಡಿ, ಮಸಾಜ್ ಕುರ್ಚಿಯನ್ನ ತಂದಿಟ್ಟಿದ್ರು, ಲಕ್ಷ ಖರ್ಚು ಮಾಡಿಬಿಟ್ಟು ಶಾಸಕರಿಗೆ ಸ್ವಲ್ಪ ರಿಲೀಫ್ ಆಗ್ಲಿ, ಭಾರಿ ಕೆಲಸ ಮಾಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ಅಭಿವೃದ್ಧಿ ಅಂತೂ ಹೇಳತೀರದ್ದು, ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯ ಹೊಳೆನ ಹರಿಸ್ಬಿಟ್ಟಿದ್ದಾರೆ. ಅಂತವರಿಗೆ ಮಸಾಜ್ ಚೇರ್ ಅನ್ನ ತರಿಸ್ಕೊಟ್ಟಿದ್ರು UT ಖಾದರ್ ಅವರು, ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಇರಲಿ ಅಂತ. ಅದಾದ ಮೇಲೆ ಬೇಕಾದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಬಂದಂಥವರಿಗೆ. ನೋಡಿ, ಯಾರಪ್ಪನ ದುಡ್ಡು? ನಾವು ಕಟ್ತಾ ಇರುವಂಥ ತೆರಿಗೆಗೆ ಲೆಕ್ಕ ಕೇಳುವಂಥ ಜನಸಾಮಾನ್ಯರಿಗೆ ಕೊಡುವಂಥ ಉತ್ತರ ಇಲ್ಲ, ನಾವು ಆ ಕೆಲಸ ಮಾಡ್ತಿದ್ದೀವಿ, ಈ ಕೆಲಸ ಮಾಡ್ತಿದ್ದೀವಿ, ನಾವು ಕೇಂದ್ರಕ್ಕಷ್ಟು ಕೊಡ್ತಿದ್ದೀವಿ ಅಂತ. ಹಾಗಿದ್ರೆ ಲಕ್ಷ ಹಣವನ್ನ ದ್ವಾರಕ್ಕೆ ಮೀಸಲಿಡ್ತಿದ್ದೀರಾ. ಲಕ್ಷ ಹಣವನ್ನ ಈಗಾಗಲೇ ಕಾಮಗಾರಿ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿ ಹೋಗಿದೆ. ಎಷ್ಟೋ ಹಗರಣಗಳನ್ನ ನಮ್ಮ ಚಾನೆಲ್ಗಳ ಮುಖಾಂತರವಾಗಿ ತೋರಿಸ್ತಾ ಇರ್ತೀವಿ. UT ಖಾದರ್ ಅವರಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಈಗ ವಿಧಾನಸೌಧದ ಆ ಒಂದು ಮರ ಹಿಂದೆ ಇದ್ದಂಥ ಮರದ ಬಾಗಿಲನ್ನ ತೆಗೆದು ಈಗ ರೋಸ್ವುಡ್ ಮುಖಾಂತರವಾಗಿ ಹೊಸ ವಿನ್ಯಾಸವನ್ನ ಕೊಡ್ಲಾಗ್ತಿದೆ. ಖುಷಿಯ ವಿಚಾರ. ಆದ್ರೆ 70-80 ಲಕ್ಷ ಅಂತಂದ್ರೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ನೋಡಿ, ನಮ್ಮ ವಿಧಾನಸೌಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಮಾತಿಲ್ಲ. ಅದರ ವಿನ್ಯಾಸ ಆಗಿರ್ಬೋದು, ಅದರ ಶೈಲಿ ಆಗಿರ್ಬೋದು, ಹಾಗೆ ಅಲ್ಲಿ ಆಡಳಿತ ನಡೆಸುವ ವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದಲಾದಂತೆ ಅಲ್ಲಿರುವಂಥ ವಿನ್ಯಾಸವು ಕೂಡ ಬದಲಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇಡೀ ರಸ್ತೆಲ್ಲ ಧೂಳುಮಯ ಆಗಿ ಹೋಗ್ಬಿಟ್ಟಿದೆ. ಆ ಧೂಳಿನ ಗಾಳಿಯನ್ನೇ ನಾವೆಲ್ಲರೂ ಕುಡ್ಕೊಂಡು ತಿರುಗಾಡಬೇಕಾಗಿದೆ. ಇನ್ನು ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ. ಟ್ರಾಫಿಕ್ ಜಾಮ್ ಜಂಜಾಟದಿಂದ ನಾವೆಲ್ಲರೂ ಕೂಡ ಬೇಸತ್ತು ಹೋಗಿದ್ದೀವಿ. ಪಾರ್ಕ್ಗಳಲ್ಲಿ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ. ಕಸ ಎಲ್ಲಂದ್ರಲ್ಲಿ ಎಸೆತಿದ್ದಾರೆ. ಬೆಂಗಳೂರಿನ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಹೊಸ ರೋಜ್ವುಡ್ ವಿನ್ಯಾಸದ ವಿಚಾರವಾಗಿ ತೆಗೆದುಕೊಂಡಂತಹ ನಿರ್ಧಾರ ಒಂದು ರೀತಿ ಸಾರ್ವಜನಿಕರ ಆಕ್ರೋಶ ಕೂಡ ಕಾರಣವಾಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದಾರೆ, ಕಾಲ್ ಫಾರ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡಿ ನೇಮಕಾತಿಯನ್ನ ಮಾಡಿಸಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ GBA ಎಲೆಕ್ಷನ್ ಇನ್ನೂ ನಡೆಸಿಲ್ಲ. ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಇವೆಲ್ಲವನ್ನ ನೋಡಿದ್ರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ದುಂದು ವೆಚ್ಚ ಮಾಡ್ತಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನ ಅವ್ರಿಗಷ್ಟೇ ತೀರ್ಮಾನವಾಗಿರುತ್ತೆ, ಬೇರೆಯವ್ರಿಗಲ್ಲ. ಸೊ ಹಾಗಾಗಿ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ, ವಿಧಾನಸೌಧದ ದ್ವಾರ ಬಾಗಿಲು ಅಂದ್ರೆ 4 ದ್ವಾರ ಬಾಗಿಲು ಒಂದೊಂದು ನಿರ್ಮಾಣಕ್ಕೂ 70-80 ಲಕ್ಷ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಬೇಜ್ ಸಿಟಿ, ಹಸಿರು ಸಿಟಿ, ಉದ್ಯಾನವನಗಳ ನಗರಿ ಅಂತ ಕರಿತೀವಿ. ಇಂತಹ ಬೆಂಗಳೂರು ಸಾಕಷ್ಟು ಜನರನ್ನ ಆಕರ್ಷಿಸುತ್ತೆ. ಯಾಕಾಗಿ? ಜೀವನವನ್ನು ಕಟ್ಕೊಳ್ಳುವಂಥವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಅನ್ನುವಂಥದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಿಲ್ಲ. ಬೆಂಗಳೂರಿಗೆ ಬಂದಂಥವರು ಯಾರೂ ಕೂಡ ನೆಲೆ ಕಂಡುಕೊಳ್ಳದೆ ಹೋಗೋದಿಲ್ಲ. ಬೆಂಗಳೂರು ಎಲ್ಲರನ್ನೂ ಕೂಡ ಕೈ ಬೀಸಿ ತನ್ನತ್ತ ಕರೆಯುತ್ತೆ. ಇಂತಹ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಅವ್ಯವಸ್ಥೆಗಳು ಇದ್ರೂ ಕೂಡ, ಅಂದರೆ ರಸ್ತೆ ಆಗಿರ್ಬೋದು, ರಸ್ತೆಯ ದುರಸ್ತಿ ವಿಚಾರ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಜಂಜಾಟದ ವಿಚಾರವನ್ನ ಬಿಟ್ರೆ ಸಾಕಷ್ಟು ಜನ ಬೆಂಗಳೂರಿಗೆ ಹರಿಸಿ ಬರ್ತಾರೆ. ಇನ್ನು ಬೆಂಗಳೂರು ಅನ್ನುವಂಥದ್ದು ಪ್ರವಾಸಿಗಳ ತಾಣವಾಗಿದೆ. ಹತ್ತಿರದಲ್ಲಿ ಅಂದರೆ ತನ್ನ ಸುತ್ತಮುತ್ತ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳನ್ನು ತನ್ನ ಪಕ್ಕದಲ್ಲೇ ಇಟ್ಕೊಂಡಿದೆ. ಹಾಗಾಗಿ ಈ ವೀಕೆಂಡ್ ಬಂತು ಅಂದರೆ ಸಾಕಷ್ಟು ಜನ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ವಿಧಾನಸೌಧ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರೆ. ಇನ್ನು ನಮ್ಮ ಬೆಂಗಳೂರಿನ ಆಕರ್ಷಣೀಯ ವಿಧಾನಸೌಧದ ಬಗ್ಗೆ ಹೇಳೋ ಮಾತೇ ಇಲ್ಲ ಬಿಡಿ. ಕೆಂಗಲ್ ಹನುಮಂತಯ್ಯ ಅವರು ಕರೆಸಿದಂಥ ವಿಧಾನಸೌಧ ಪ್ರತಿ ಯಾರೇ ಎಲ್ಲಿಂದ ಯಾವ ಹೊರ ರಾಜ್ಯದಿಂದ ಅಥವಾ ದೇಶ ವಿದೇಶದಿಂದ ಬಂದರೂ ಕೂಡ ಮೊದಲು ವಿಧಾನಸೌಧದ ಫ್ರಂಟ್ ಗೇಟ್ ಏನಿದೆ ಅಲ್ಲಿ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡೆ ಹೋಗುವಂಥದ್ದು. ಹಾಗೆ ನಾನು ಬೆಂಗಳೂರಿಗೆ ಹೋಗಿದ್ದೀನಿ, ಒಂದು ಐಡೆಂಟಿಫೈ ಅಂದರೆ ಹೈಕೋರ್ಟ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಈ ಫೋಟೋಗಳನ್ನು ನೋಡಿದ ತಕ್ಷಣ ಹೌದಪ್ಪ ಬೆಂಗಳೂರು ಅಂತ ಗುರುತಿಸ್ತೀವಿ.
ನೋಡಿ, ವಿಧಾನಸೌಧವನ್ನ ಮತ್ತಷ್ಟು ಆಕರ್ಷಣೀಯವಾಗಿ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟು ಯುಟಿ ಖಾದರ್ ಅವರು, ಸ್ಪೀಕರ್ ಯುಟಿ ಖಾದರ್ ಅವರು ಈ ವಿಧಾನಸೌಧದ 4 ದ್ವಾರಗಳಿಗೆ ಹೊಸ ರೂಪವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೊಸ ರೂಪ ಅಂದರೆ ಹೇಗಪ್ಪ ಅಂದರೆ, ಈ ರೋಸ್ ವುಡ್ ಅನ್ನುವಂಥ ವಿನ್ಯಾಸದ ಮುಖಾಂತರವಾಗಿ, ಮರವನ್ನು ಬಳಸುವ ಮುಖಾಂತರವಾಗಿ ಹೊಸದಾಗಿ ದ್ವಾರವನ್ನು ನಿರ್ಮಾಣ ಮಾಡಲಾಗ್ತಿದೆ. ಓಕೆ, ವಿಧಾನಸೌಧಕ್ಕೆ ದ್ವಾರವನ್ನು ಅಂದರೆ ಬಾಗಿಲನ್ನು ನಿರ್ಮಿಸ್ಲಿ, ನಮಗೇನು ಬೇಜಾರಿಲ್ಲ. ಆದರೆ ಈ 4 ಮೂಲೆಗೂ, ಆ 4 ಮೂಲೆಗೂ ಈ ಬಾಗಿಲನ್ನು ನಿರ್ಮಿಸ್ತಾ ಇರುವಂಥ ಖರ್ಚನ್ನು ಕೇಳಿಬಿಟ್ರೆ ಶಾಕ್ ಆಗ್ತೀರಾ ನೀವು. ಒಂದೊಂದು ದ್ವಾರಕ್ಕೂ ಕೂಡ 70 ರಿಂದ 80 ಲಕ್ಷ ಖರ್ಚಾಗಿದೆಯಂತೆ. ಇದು ಯಾಕಪ್ಪ ಬೇಸರ ಆಗ್ತಿದೆ ಅಂದರೆ, 4 ದ್ವಾರವನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ ಅಂತಂದರೆ ಈಗ 70 ರಿಂದ 80 ಲಕ್ಷ ಅಂದರೆ ಎಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಿತ್ತು. ಆದರೆ ಈ ರೋಸ್ ವುಡ್ ಅನ್ನುವಂಥ ಆ ವಿನ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ನಿರ್ಧಾರ ತೆಗೆದುಕೊಂಡ್ರೆ, ವಿಧಾನಸೌಧಕ್ಕೆ ಸಾಕಷ್ಟು ಜನ ಬರ್ತಾರೆ, ಬಂದಂತೆಯವರೆಲ್ಲರೂ ಕೂಡ ವಿಧಾನಸೌಧದ ಮುಂದೆ ಫೋಟೋವನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನಷ್ಟು ಆಕರ್ಷಣೀಯವಾಗಿ ಕಾಣಲಿ ಅಂತ ಒಂದಷ್ಟು ಹೊಸ ರೂಪವನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಅದ್ರ ಜೊತೆಗೆ ಕೇವಲ ಹೊಸ ರೂಪ ಮಾತ್ರ ಅಲ್ಲ, ಒಬ್ಬ ಗೈಡನ್ನು ಕೂಡ ಇಡ್ತೀವಿ. ಯಾಕಂದ್ರೆ ಬೇರೆ ರಾಜ್ಯ, ಬೇರೆ ದೇಶದಿಂದ ಬರುವಂಥ ಪ್ರವಾಸಿಗರಿಗೆ ಗೈಡ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ವಿಧಾನಸೌಧವನ್ನ ಪ್ರವಾಸಿಗರಿಗೆ, ಹಾಗೆ ಪ್ರವಾಸಿಗರ ಕಣ್ಮನ ಸೆಳೆಯೋದಕ್ಕೆ ಹೊಸದಾದ ರೀತಿಯಲ್ಲಿ ನಾವು ಅಡಿಗಲ್ಲನ್ನು ಇಡ್ತಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಅಕ್ಸೆಪ್ಟ್ ಮಾಡೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದಲ್ಲಿ ಆದಷ್ಟು ಬೇಗ ಎಲ್ಲ ಕಡೆ ಹೆಸರುವಾಸಿಯಾಗಲಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜಾಗಗಳಾಗಿರ್ಬೋದು, ಪ್ರವಾಸಿ ತಾಣಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಚಾಳುಕ್ಯರು, ಹೊಯ್ಸಳರು, ಗಂಗರು ಎಲ್ಲರೂ ಕೂಡ ಆಳಿರುವಂತಹ ನಾಡು ನಮ್ಮದಾಗಿದೆ. ಅವ್ರು ಕೊಟ್ಟಂತ ಕೊಡುಗೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಅವ್ರು ಕೊಟ್ಟಂತ ಕೊಡುಗೆಯನ್ನು ನಾವು ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮವಾಗಿರುತ್ತೆ. ಅದೇ ರೀತಿ ವಿಧಾನಸೌಧವೂ ಕೂಡ. ಆದ್ರೆ ನೀವು ಖರ್ಚು ಮಾಡ್ತಾ ಇರುವಂತ ಈ ಒಂದು ಹಣವನ್ನ ಲೆಕ್ಕ ಹಾಕ್ತಾ ಹೋದ್ರೆ, ಬಾಗಿಲು ವಿನ್ಯಾಸಕ್ಕೆ ಕೇವಲ 70 ರಿಂದ 80 ಲಕ್ಷ ಖರ್ಚು ಮಾಡ್ತಿದ್ದೀರಾ ಅಂತಾದ್ರೆ, ಬೆಂಗಳೂರಿನಲ್ಲಿ ಸುಮಾರು 5 ವರ್ಷದಿಂದಲೂ ಕೂಡ ಜನರು ಸರಿಯಾದಂತ ರಸ್ತೆ ಇಲ್ಲದೆ ತಿರುಗಾಡ್ತಿದ್ದಾರೆ. ಗುಂಡಿಗೆ ಬಿದ್ದು ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಗಾಯಗೊಂಡಂತವರಿಗೆ ಪರಿಹಾರದ ನಿಧಿ ಸರಿಯಾಗಿ ಹೋಗ್ತಾ ಇಲ್ಲ. BMTC ಚಾಲಕರ ಅಜಾಗರೂಕತೆಯಿಂದ ಎಷ್ಟೋ ಜನ ಬಲಿಯಾಗ್ತಿದ್ದಾರೆ. ಟ್ರಾಫಿಕ್ ಜಾಮ್ ಜಂಜಾಟದಿಂದ ಸಾಕಷ್ಟು ಜನರಿಗೆ ಬೆಂಗಳೂರೇ ಬೇಡವಪ್ಪೇ ಬೇಡ ಸವಾಸ ಅನ್ನೋ ರೀತಿ ಆಗೋಗಿದೆ. ನಾವು ಕೇವಲ 10 ನಿಮಿಷದ ದಾರಿಯಲ್ಲಿ ಹೋಗಬೇಕು ಅಂದ್ರೆ 1 ಗಂಟೆಗಳ ಕಾಲ ದಾರಿಯಲ್ಲಿ ಸಂಚಾರ ಮಾಡಬೇಕಾಗುತ್ತೆ. ಅಷ್ಟು ದೊಡ್ಡ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ. ಸರ್ಕಾರ ಬೆಂಗಳೂರಿನ ಕೆಲವೊಂದಿಷ್ಟು ಸಮಸ್ಯೆಯನ್ನ ಬಗೆಹರಿಸುವ ವಿಚಾರವಾಗಿ ತಲೆ ಹಾಕಬೇಕು. ಆದರೆ ಸರ್ಕಾರ ಬೇಕಾಬಿಟ್ಟಿಯಾಗಿ ಬಾಗಿಲಿನ ವಿನ್ಯಾಸಕ್ಕೆ ಟೈಲ್ಸ್ ಹಾಕ್ಸೋದಕ್ಕೆ, ಇಲ್ಲ ನಾವು ವಿನ್ಯಾಸವನ್ನ ಬೇರೆ ರೀತಿಯಲ್ಲಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ದ್ವಾರಕ್ಕೆ 70 ರಿಂದ 80 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ನಾವೆಲ್ಲರೂ ನೋಡಿ, ಒಂದು ಕಡೆ ಸರ್ಕಾರ ಏನ್ ಮಾಡ್ತಿದೆ, ಸರ್ಕಾರ ಯಾವುದಕ್ಕೆ ವ್ಯಯಿಸ್ತಿದೆ ಅಂತಲ್ಲ. ಈಗ ಅಧಿವೇಶನ ಆಯ್ತು, ಅಧಿವೇಶನದ ಸಂದರ್ಭದಲ್ಲೂ ಕೂಡ ಶಾಸಕರುಗಳಿಗೆ ಭತ್ಯೆ ವಿಚಾರ ಆಗಿರ್ಬೋದು. ನೋಡಿ, ಮಸಾಜ್ ಕುರ್ಚಿಯನ್ನ ತಂದಿಟ್ಟಿದ್ರು, ಲಕ್ಷ ಲಕ್ಷ ಖರ್ಚು ಮಾಡಿಬಿಟ್ಟು ಶಾಸಕರಿಗೆ ಸ್ವಲ್ಪ ರಿಲೀಫ್ ಆಗಲಿ. ಭಾರಿ ಕೆಲಸ ಮಾಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ಅಭಿವೃದ್ಧಿ ಅಂತೂ ಹೇಳತೀರದ್ದು, ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯ ಹೊಳೆನ ಹರಿಸ್ಬಿಟ್ಟಿದ್ದಾರೆ. ಅಂತವರಿಗೆ ಮಸಾಜ್ ಚೇರ್ ಅನ್ನ ತರಿಸ್ಕೊಟ್ಟಿದ್ರು ಯುಟಿ ಖಾದರ್ ಅವರು, ಆರಾಮಾಗಿ ರಿಲ್ಯಾಕ್ಸ್ ಮಾಡಲಿ, ರಿಲ್ಯಾಕ್ಸ್ ಮೂಡಲ್ಲಿ ಇರಲಿ ಅಂತ. ಅದಾದ ಮೇಲೆ ಬೇಕಾದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಬಂದಂಥವರಿಗೆ. ನೋಡಿ, ಯಾರಪ್ಪನ ದುಡ್ಡು? ನಾವು ಕಟ್ತಾ ಇರುವಂಥ ತೆರಿಗೆಗೆ ಲೆಕ್ಕ ಕೇಳುವಂಥ ಜನಸಾಮಾನ್ಯರಿಗೆ ಕೊಡುವಂಥ ಉತ್ತರ ಇಲ್ಲ, ನಾವು ಆ ಕೆಲಸ ಮಾಡ್ತಿದ್ದೀವಿ, ಈ ಕೆಲಸ ಮಾಡ್ತಿದ್ದೀವಿ, ನಾವು ಕೇಂದ್ರಕ್ಕೆ ಅಷ್ಟು ಕೊಡ್ತಿದ್ದೀವಿ ಅಂತ. ಹಾಗಿದ್ರೆ ಲಕ್ಷ ಲಕ್ಷ ಹಣವನ್ನು ದ್ವಾರಕ್ಕೆ ಮೀಸಲಿಡ್ತಿದ್ದೀರಾ. ಲಕ್ಷ ಲಕ್ಷ ಹಣವನ್ನ ಈಗಾಗಲೇ ಕಾಮಗಾರಿ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿ ಹೋಗಿದೆ. ಎಷ್ಟೋ ಹಗರಣಗಳನ್ನ ನಮ್ಮ ಚಾನೆಲ್ಗಳ ಮುಖಾಂತರವಾಗಿ ತೋರಿಸ್ತಾ ಇರ್ತೀವಿ. ಯುಟಿ ಖಾದರ್ ಅವರಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಈಗ ವಿಧಾನಸೌಧದ ಆ ಒಂದು ಮರ, ಹಿಂದೆ ಇದ್ದಂಥ ಮರದ ಬಾಗಿಲನ್ನ ತೆಗೆದು ಈಗ ರೋಸ್ವುಡ್ ಮುಖಾಂತರವಾಗಿ ಹೊಸ ವಿನ್ಯಾಸವನ್ನ ಕೊಡ್ಲಾಗ್ತಿದೆ. ಖುಷಿಯ ವಿಚಾರ. ಆದ್ರೆ 70 ರಿಂದ 80 ಲಕ್ಷ ಅಂತಂದ್ರೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ನೋಡಿ, ನಮ್ಮ ವಿಧಾನಸೌಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಮಾತಿಲ್ಲ. ಅದರ ವಿನ್ಯಾಸ ಆಗಿರ್ಬೋದು, ಅದರ ಶೈಲಿ ಆಗಿರ್ಬೋದು, ಹಾಗೆ ಅಲ್ಲಿ ಆಡಳಿತ ನಡೆಸುವ ವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದಲಾದಂತೆ ಅಲ್ಲಿರುವಂಥ ವಿನ್ಯಾಸವು ಕೂಡ ಬದಲಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಪರಿಸ್ಥಿತಿ ಈಗಿರುವಂಥ ಸಂದರ್ಭದಲ್ಲಿ ಇಡೀ ರಸ್ತೆಯೆಲ್ಲ ಧೂಳುಮಯ ಆಗಿ ಹೋಗ್ಬಿಟ್ಟಿದೆ. ಆ ಧೂಳಿನ ಗಾಳಿಯನ್ನೇ ನಾವೆಲ್ಲರೂ ಕುಡ್ಕೊಂಡು ತಿರುಗಾಡಬೇಕಾಗಿದೆ. ಇನ್ನು ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ. ಟ್ರಾಫಿಕ್ ಜಾಮ್ ಜಂಜಾಟದಿಂದ ನಾವೆಲ್ಲರೂ ಕೂಡ ಬೇಸತ್ತು ಹೋಗಿದ್ದೀವಿ. ಪಾರ್ಕ್ಗಳಲ್ಲಿ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ. ಕಸ ಎಲ್ಲಂದ್ರಲ್ಲಿ ಎಸೆತಿದ್ದಾರೆ. ಬೆಂಗಳೂರಿನ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು
ಹೊಸ ರೋಜ್ವುಡ್ ವಿನ್ಯಾಸದ ವಿಚಾರವಾಗಿ ತೆಗೆದುಕೊಂಡಂತಹ ನಿರ್ಧಾರ ಒಂದು ರೀತಿ ಸಾರ್ವಜನಿಕರ ಆಕ್ರೋಶ ಕೂಡ ಕಾರಣವಾಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದಾರೆ, ಕಾಲ್ ಫಾರ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡಿ ನೇಮಕಾತಿಯನ್ನ ಮಾಡಿಸಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ GBA ಎಲೆಕ್ಷನ್ ಇನ್ನೂ ನಡೆಸಿಲ್ಲ. ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಇವೆಲ್ಲವನ್ನ ನೋಡಿದ್ರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ದುಂದು ವೆಚ್ಚ ಮಾಡ್ತಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನ ಅವ್ರಿಗಷ್ಟೇ ತೀರ್ಮಾನವಾಗಿರುತ್ತೆ, ಬೇರೆಯವ್ರಿಗಲ್ಲ. ಸೊ ಹಾಗಾಗಿ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ, ವಿಧಾನಸೌಧದ ದ್ವಾರ ಬಾಗಿಲು ಅಂದ್ರೆ 4 ದ್ವಾರ ಬಾಗಿಲು ಒಂದೊಂದು ನಿರ್ಮಾಣಕ್ಕೂ 70 ರಿಂದ 80 ಲಕ್ಷ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.